ಅಧ್ಯಕ್ಷ ಇವತ್ತಿನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಜವರಾಯಣ್ಣವರು ಇದ್ದಾರೆ. ಅದೇ ರೀತಿ ಮಾಜಿ ಶಾಸಕರು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬ್ ಇದ್ದಾರೆ. ಇನ್ನೊಬ್ರು ಪಕ್ಷದ ವಕ್ತಾರರು ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಕಂಠಣ್ಣವರಿದ್ದಾರೆ. ಇನ್ನೊಬ್ರು ಮಾಜಿ ಶಾಸಕರಾಗಿರ್ತಕ್ಕಂಥ ಲಿಂಗಪ್ಪಣ್ಣವರಿದ್ದಾರೆ. ನಮ್ಮ ಪಕ್ಷದ ಇನ್ನೊಬ್ಬ ಮಾಜಿ ಶಾಸಕರಾಗಿರ್ತಕ್ಕಂಥ ಚೌರ, ಬೆಂಗಳೂರು ನಗರದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾರವರಿದ್ದಾರೆ. ಅದೇ ರೀತಿ ಎಲ್ಲ ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಇನ್ನೊಬ್ಬರು ಮಾಜಿ ಸಚಿವರಾಗಿರ್ತಕ್ಕಂಥ ಲೀಲಾದೇವಿ ಪ್ರಸಾದ್ ಅಮ್ಮವರು ಬಂದಿದ್ದಾರೆ. ಈಗ ಪೂಜ್ಯ ದೇವೇಗೌಡರು ಸರ್ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಅಮ್ಮ ಕೂತ್ಕೊಳ್ಳಿ. ಮಾಡಿಕೊಡು. ಮಾತಾಡ್ತೀರಾ? ಸ್ನೇಹಿತರೆ, ನಾನು ಪಕ್ಷದ ಕಚೇರಿಗೆ ಈ ಮಧ್ಯೆ ಸುಮಾರು ಕಳೆದ 3 ತಿಂಗಳಿಂದ ನಾನು ಬಂದಿತ್ತಿಲ್ಲ. ಚನ್ನಪಟ್ಟಣ ಚುನಾವಣೆ ಆದಮೇಲೆ ನಾನು ಪಕ್ಷದ ಕಚೇರಿಗೆ ಇವತ್ತೇ ಬರ್ತಾ ಇರೋದು. ಕಳೆದ 3 ತಿಂಗಳಿಂದ ನಮ್ಮ ಪಕ್ಷದ ಯುವಕ ಮುಖಂಡರು ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕನಾಯಕನಹಳ್ಳಿಯ ಶಾಸಕರಾದ ಬಾಬು ಅವರು ಹಾಗೂ ಮತ್ತೊಬ್ಬರು ಮಾಜಿ ಮಂತ್ರಿಗಳು, ಪಕ್ಷದ ಹಿರಿಯ ಮುಖಂಡರು ರಾಯಚೂರಲ್ಲ ನಾಡಗೌಡ ಸುಮಾರು 60-65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ
ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸಿಟಿ ಅಧ್ಯಕ್ಷರು ರಮೇಶ್ ಗೌಡರು ಅವರು ಬೆಂಗಳೂರು ಕಾರ್ಪೊರೇಷನ್ನ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಿಪ್ಪೇಸ್ವಾಮಿಯವರು ಹಿರಿಯ ಮುಖಂಡರಾಗಿ ಇವರೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಪಕ್ಷದ ಚಟುವಟಿಕೆಯನ್ನು ಇವತ್ತು ಆಕ್ಟಿವಿಟೀಸ್ ಅಂತ ಹೇಳ್ತೇವೆ. ಅದನ್ನು ಶಕ್ತಿ ತುಂಬ್ತಾ ಇದ್ದಾರೆ ಅಥವಾ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕುಮಾರಸ್ವಾಮಿಯವರು ಕಳೆದ 4 ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಳ್ಬೇಕಾಗಿತ್ತು. ಈಗ ಅವರ ಆರೋಗ್ಯ ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲ. ಏನು ಅವ್ರನ್ನ ಹೊರದೇಶದಿಂದ ಬಂದಂಥ ಡಾಕ್ಟ್ರು ಅವರು ಸಂಪೂರ್ಣವಾಗಿ ಎಕ್ಸಾಮಿನ್ ಮಾಡಿ ಯಾವುದೇ ಸಮಸ್ಯೆ ಇಲ್ಲ, ಇನ್ನು ಅವ್ರು ಎಷ್ಟು ಬೇಕಾದರೂ ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಈಗ ತಾನೇ ಅವ್ರಿಗೆ ಮಾತಾಡಿದೆ ನಾನು ಬರ್ಬೇಕಾದ್ರೆ. ಅವರು ಕೆಲವು ದಿನ ಆದಮೇಲೆ ಪ್ರವಾಸ ಶುರು ಮಾಡ್ತಾರೆ. ನಾನಿದು ಪೀಠಿಕೆಯಾಗಿ ಹೇಳ್ತಾ ಇದ್ದೇನೆ. ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಸೋತ ಮೇಲೆ ಅವರು ಅತ್ಯಂತ ಚುರುಕಾಗಿ ಎಲ್ಲ ಕಡೆ ಬಾಬು ಅವ್ರನ್ನ ಜೊತೆ ಕರ್ಕೊಂಡು ಇವತ್ತು ಪ್ರವಾಸ ಮಾಡಿ ತುಂಬ ಒಂದು ಮೆಚ್ಯೂರ್ಡ್ ಮೂರು ಸಾರಿ ಸೋತಿದ್ದರೂ ಆ ಪೆಟ್ಟಿನ ತಿಂದಿದ್ದಾರೆ. ಅದರ ಅನುಭವದಿಂದ ಇವತ್ತು ಅತ್ಯಂತ ಉತ್ತಮವಾಗಿ ಒಬ್ಬ ಅನುಭವಿ ರಾಜಕಾರಣಿ ಥರ ಕೆಲಸ ಮಾಡ್ತಾ ಇದ್ದಾರೆ.
ನನಗೇನು ತೊಂದರೆ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಕಾಲಿನ ನೋವೊಂದು ಬಿಟ್ಟರೆ ಬಾಕಿ ಯಾವ ತೊಂದರೆ ಇಲ್ಲ. ಅದು ನೆನ್ನೆ ಜವರೇಗೌಡರು ನಮ್ಮ ಸಿಟಿ ಪ್ರೆಸಿಡೆಂಟು ತಿಪ್ಪೇಸ್ವಾಮಿಯವರು ನೀವು ಆಫೀಸ್ಗೆ ದಯಮಾಡಿ ಬನ್ನಿ, ಸ್ವಲ್ಪ ಆ್ಯಕ್ಟಿವಿಟೀಸ್ ನಾವು ಹೆಚ್ಚು ಮಾಡಬೇಕಾಗತ್ತೆ ಅಂತೇಳಿ ನನಗೆ ನಿನ್ನೆ ತಿಳಿಸಿದ್ರೆ ಇವತ್ತು ಬರ್ತೀನಿ ಅಂತೇಳಿ ಬಂದಿದ್ದೇನೆ. ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೇನೆ. ನಾನು ಹಿಂದೆ ಒಂದು ತೀರ್ಮಾನ ಮಾಡಿದ್ದೆ. ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ ಮುಂದೆ ಬರುವ ಕಾರ್ಪೊರೇಷನ್ ಚುನಾವಣೆಗೆ ನಾವು ಕನಿಷ್ಠ 50ರಿಂದ 60 ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೆ. ನಮ್ಮ ಮಹಿಳಾ ವಿಭಾಗದ ಹೆಣ್ಣುಮಗಳು ಇಲ್ಲಿದ್ದಾರೆ, ಬಂದಿದ್ದಾರೆ. ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದ್ದಾಗ ಅವರು ನನ್ನ ಆರೋಗ್ಯ ಸುಧಾರಣೆಗೆ ನಮ್ಮೊಂದು ಪುರಾತನವಾದ ದೇವಸ್ಥಾನ ಮಲ್ಲೇಶ್ ದೇವಸ್ಥಾನದ ಹೆಸರು ನಾನು ಹೋಗಿದ್ದೇನೆ ಅಲ್ಲಿಗೆ. ಅಲ್ಲಿ ವಿಶೇಷ ಪೂಜೆ ಮಾಡಿದ್ರು ಅಂತ ಕೇಳಿದೆ. ಈಗ ನೀವು ರಮೇಶ್ ಗೌಡ್ರು, ಜವರೇಗೌಡರು, ಕನಿಷ್ಠ ಒಂದು 50,000 ಜನ ಹೆಣ್ಣುಮಕ್ಕಳು ಸೇರಿಸುವ ಶಕ್ತಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಬೆಂಗಳೂರಲ್ಲೇ ಮಾಡೋದು ಸಾಧ್ಯವಾದರೆ ಪ್ಯಾಲೇಸಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಗೊತ್ತು ಮಾಡಿ ನಾವು ಅತ್ಯಂತ ರಾಜ್ಯದ ಮೂಲೆ ಮೂಲೆಗೆ ಹೆಣ್ಣು ಮಕ್ಕಳು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗೆ ನಿಲ್ಲೋದಕ್ಕೆ
ಶಕ್ತಿ ಇದೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಹೀಗೆ ಕೂತ್ಕೊಳ್ಳಿಕ್ಕೆ ಹೋದರೆ ಬರೀ ಮೆಂಬರ್ಶಿಪ್ ಅಭಿಯಾನ ಅಂತ ಹೇಳಿ ಏನು ಒಂದು ಕಡೆ ನಾವು ನಿಖಿಲ್ ಕುಮಾರಸ್ವಾಮಿಯವರು ಹೋದಾಗ ಜನ ಸೇರ್ತಾರೆ, ಸ್ಥಳೀಯ ಸಮಸ್ಯೆಗಳನ್ನು ಕುರಿತು ಮಾತನಾಡ್ತಾರೆ. ಆದರೆ ನಮ್ಮ ಶಕ್ತಿ ಯಾವಾಗ ಪ್ರದರ್ಶನ ಆಗುತ್ತೆ ಅಂದರೆ ಚುನಾವಣೆ ಬಂದಾಗ. ಈಗ ಬೆಂಗಳೂರು ಸಿಟಿನಲ್ಲಿ ರಮೇಶ್ ಗೌಡರು ಕನಿಷ್ಠ ನಾನು 50 ಸೀಟಾದರೂ ಗೆಲ್ತೇನೆ ಅನ್ನೋ ಮನಸ್ಸಿನ ದೃಢ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಪಕ್ಷ ಕೂಡ ನಮ್ಮ ಕೈಲ ಶಕ್ತಿಯನ್ನು ನೆರವನ್ನು ಕೊಡಲಿಕ್ಕೆ ಸಿದ್ಧ ಇದ್ದೆವು. ಅಕ್ಟೋಬರ್ 12ನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ಬಹುಶಃ ವಾಪಸ್ ತಂದೇ ಇಲ್ಲ ತಾನೆ ಅಕ್ಟೋಬರ್ 12 ಮಾಡೋದಕ್ಕೆ. ಮೇಡಮ್ ಸಮಾಧಾನ ಇದು ಪೂರ್ವಭಾವಿಯಾಗಿ ನಿಮಗೆ ಹಣಕಾಸಿನ ಅಡಚಣೆ ಇದೆ ಅಂದರೆ ದಯಮಾಡಿ ತಿಳಿಸಿ. ನಾನು ಸಂಪೂರ್ಣ ಇದರ ಹೊಣೆಯನ್ನು ಹೊತ್ಕೊಳ್ತೇನೆ. ಆದರೆ ಹಿಂದೆ ಬಿಡಬಾರ್ದು. ನೀವು ಕೋಲಾರದ ಹೆಣ್ಣುಮಗಳೊಬ್ಬರು ಇದ್ದಾರೆ, ನಾನು ದಿನ ಬರ್ತೀನಿ ಬೇಕಾದರೆ ಆಫೀಸ್ಗೆ, ಇವತ್ತು ಬಂದೇ ಹೋದೆ ಅಂತ ಇಲ್ಲ, ದಿನಕ್ಕೆ 1 ಗಂಟೆ ಬಂದು ಕೂತ್ಕೊಳ್ತೇನೆ. ದಯಮಾಡಿ ಅಕ್ಟೋಬರ್ 12ನೇ ತಾರೀಕು ಈ ಒಂದು ಕಾರ್ಯಕ್ರಮನ ನಾವು ಮಾಡಿ ನಮ್ಮ ಶಕ್ತಿ ಏನಿದೆ ಅಂತ ಪ್ರದರ್ಶನ ನಾವು ಮಾಡೋದು. ಇದಿಷ್ಟನ್ನು ನಾನು ಮೊದಲನೇದಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಈಗ ನನ್ನ ಮುಂದೆ ಮೊನ್ನೆ ಮುಖ್ಯಮಂತ್ರಿಗಳು ನೆರೆ ಹಾವಳಿ ಸ್ಪೆಕ್ಸ್ಗಳು ಏರಿಯಲ್ ಸರ್ವೆ ಮಾಡಿದ್ದಾರೆ. ಮೊನ್ನೆ ತಾನೆ ನಾನು ವಾಚ್ ಮಾಡ್ತಾ ಇದ್ದೇನೆ. ನಾನು ಅವ್ರ ಮೇಲೆ ಆಪಾದನೆ ಮಾಡಲ್ಲ. 3 ದಿನ ಆಗಿದೆ ಇವತ್ತಿಗೆ. ಏರಿಯಲ್ ಸರ್ವೆ ಮಾಡಿದಾಗ 6 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ನಾಶ ಆಗಿದೆ. 50ಕ್ಕೂ ಹೆಚ್ಚು ಮಂದಿ ಈ ಘಟನೆಯಿಂದ ಸತ್ತೋಗಿದ್ದಾರೆ. ಜಾನುವಾರುಗಳು ತೀರಿ ಹೋಗಿದ್ದಾವೆ. ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ.
ಇದರ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಇಲ್ಲಿ. ನಾನು ಇದನ್ನು ಓದಲಿಕ್ಕೆ ಹೋಗಲ್ಲ. ಎಕರೆಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಬೆಳೆನ ಅಷ್ಟಕ್ಕೆ. ಆದರೆ ಫೀಲ್ಡಿಗೆ ಹೋಗಿ ಆ್ಯಕ್ಚುಯಲ್ ಆಗಿ ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ ಅದನ್ನು ಗೊತ್ತು ಮಾಡಿ ಸಂಬಂಧಪಟ್ಟವ್ರಿಗೆ ಇವತ್ತಾಗಿರುವ ನೋವಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಬಹುಶಃ ಆ ದಿಕ್ಕಿನಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಿಂದ ಈ ಎಲ್ಲ ವಿವರಗಳನ್ನು ನಮ್ಮ ಆಫೀಸಿಂದ ಟೈಪ್ ಮಾಡಿ ಕೊಟ್ಟಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯ. ಇದನ್ನು ನಾನು ಮತ್ತೆ ನಿಮಗೆ ಕೊಡಬೇಕಾದಿಲ್ಲ. ಅವಶ್ಯಕ ಬಿದ್ದರೆ ಎಲ್ರಿಗೂ ಒಂದೊಂದು ಕಾಪಿಯನ್ನು ಬೇಕಾದರೆ ಕೊಡುತ್ತೇವೆ. ಇದು ಈ ವಿಷಯದಲ್ಲಿ ಈ 48 ಗಂಟೆ ಒಳಗೆ ಅವರ ಉಸ್ತುವಾರಿ ಮಂತ್ರಿಗಳು, ಡೆಪ್ಟಿ ಕಮಿಷನರ್ ಏನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕಾಗಲ್ಲ. ಸ್ಪಾಟ್ಗೆ ಹೋಗ್ಬೋದು. ನಿಜವಾಗೂ ಅಲ್ಲಿ ಕೆಲಸ ನಡೀತಾ ಇದೆಯಾ? ಈ ನೋವಿಗೆ ತುತ್ತಾಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೇನಾದರೂ ಸ್ವಲ್ಪ ಪರಿಹಾರ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಿ ಮಾತನಾಡಬೇಕಾಗುತ್ತೆ. ಅದರಿಂದ ಇವತ್ತಿಷ್ಟು ಮಾತ್ರ ಹೇಳ್ತೇನೆ. ಬಹುಶಃ ಮುಂದಿನ 3-4 ದಿನ ಆದಮೇಲೆ ಏನು ಗುಲ್ಬರ್ಗಕ್ಕೆ ವಿಮಾನ ಇದೆ, ನಾನೇ ಹೋಗ್ತೇನೆ. ಕೆಲವು ಪ್ರದೇಶಗಳಿಗೆ ಬೈ ರೋಡ್ ಹೋಗಿ ನೋಡಿ ಇರ್ತಕ್ಕಂಥ ವಿಷಯವನ್ನು ವಾಸ್ತವಾಂಶ ನಾನು ತಿಳ್ಕೊಂಡು ಆದಮೇಲೆ ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವುದೇ ಆತಂಕ ಇಲ್ಲ. ಇಷ್ಟನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ತಿಳಿಸ್ತೇನೆ. ನಾನು ಇನ್ನೇನಾದರೂ ಇದ್ದರೆ ನೀವೇ ಕೇಳಬಹುದು. ಬಿಜೆಪಿ ನಿಯೋಗ ಹೋಗಿದೆ ಸರ್, ಜೆಡಿಎಸ್ ನಿಯೋಗ ಏನಾದರೂ ಹೋಗುತ್ತಾ? ಸರ್, ಪ್ರವಾಹ ಆಗಿದೆಯಲ್ಲ ಉತ್ತರ ಕರ್ನಾಟಕ, ಬಿಜೆಪಿ ನಿಯೋಗ ಹೋಗಿದ್ದಾರೆ, ಜೆಡಿಎಸ್ ನಿಯೋಗ ಏನಾದರೂ ಹೋಗಿ ವಾಸ್ತವಿಕ ನಿಖಿಲ್ ಹೋಗಿ ಬಂದಿದ್ರು. ಮತ್ತೊಂದ್ಸಾರಿ 8-9ನೇ ತಾರೀಕಿನಲ್ಲಿ ಹೋಗ್ತಾರೆ. ನೋಡಿ, 6 ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಏರಿಯಲ್ ಸರ್ವೆ ಮಾಡಿದರು. ಇದು ಮಹಾರಾಷ್ಟ್ರದಿಂದ ಭೀಮಾ ನದಿಯಲ್ಲಿ ಹೆಚ್ಚು ಮೊದಲನೇ ಬಾರಿಗೆ ಬಂದಿದ್ದರಿಂದ ಅನೇಕ ಹಳ್ಳಿಗಳು
ರಸ್ತೆಗಳು, ಸೇತುವೆಗಳು, ಮನೆಗಳು ಡ್ಯಾಮೇಜ್ ಆಗಿದೆ. ಮೊದಲನೇ ಬಾರಿಗೆ ಇಂತಹ ಭೀಕರವಾದ ಒಂದು ನೋವು ಆರೋಗ್ಯ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಏನು ನಡೆದಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಡೈರೆಕ್ಷನ್ 48 ಗಂಟೆ ಆಗಿದೆ. ಅದು ಏನು ನಡೀತಾ ಇದೆ ಗೊತ್ತಿಲ್ಲ ನನಗೆ. ನಾನಂತೂ 4-5 ದಿನ ಬಿಟ್ಟು ನಾವು ಹೋಗಿ ಒಂದು 4-6 ಕಡೆ ನೋಡ್ತೇವೆ ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದಿದೆ, ನಡೆದಿಲ್ಲ, ಜಾನುವಾರುಗಳಿಗೆ ಯಾರ್ಯಾರು ಎಷ್ಟು ಸತ್ತೋಗಿದ್ದಾವೆ, ಏನು ಪರಿಹಾರ ಕೊಟ್ಟಿದ್ದಾರೆ, ಸತ್ತ ರೈತರಿಗೆ ಏನು ಪರಿಹಾರ, ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ಕೇಂದ್ರಕ್ಕೂ ಕುಮಾರಸ್ವಾಮಿಯವರು ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಬಹುಶಃ ನಾನು ಅದರೆಲ್ಲ ವಿವರವನ್ನು ಪ್ರಧಾನಮಂತ್ರಿಗಳಿಗೆ ತಿಳಿಸಲಿಕ್ಕೆ ಇಚ್ಛೆಪಟ್ಟು ಗೃಹ ಸಚಿವರಿಗೆ ಅದೇ ಕುಮಾರಸ್ವಾಮಿಯವರು ಬರೆದ ಕಾಗದ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ನೆನ್ನೆ. ಅದರಿಂದ ವಿತಿನ್ 24 ಅವರ್ಸಲ್ಲಿ ಏನಾಯಿತು ಅಂತ ಹೇಳೋದು ಕಷ್ಟ. ಏಕೆಂದರೆ ದೇಶದಲ್ಲೇ ಭಾಳ ಸಮಸ್ಯೆಗಳಿದೆ. ಪ್ರಧಾನಮಂತ್ರಿಗಳಿಗೂ ನೀವು ನೋಡ್ತಾ ಇದ್ದೀರಿ ಬಿಡುವಿಲ್ಲದ ಕಾರ್ಯಕ್ರಮ. ಅದರಿಂದ ಇದರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅವಶ್ಯಕ ಬಿದ್ದರೆ ನಾನು ಕೂಡ ಡೆಲ್ಲಿಗೆ ಹೋಗಿ ಅವನ್ನ ಭೇಟಿ ಮಾಡಿ ಇದರ ಬಗ್ಗೆ ಪರಿಹಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗ ಬೇರೆ ರಾಜ್ಯದಲ್ಲಿ ಪ್ರವಾಹ ಆಗಿದೆ, ಅಲ್ಲೆಲ್ಲ ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡಿದ್ದು, ನಮ್ಮ ರಾಜ್ಯ ಸರ್ಕಾರಕ್ಕೆ ಘೋಷಣೆ ಆಗಿಲ್ಲ. ತುರ್ತಾಗಿ ಏನಾದ್ರು ಮಾತಾಡ್ತೀರಾ ಪ್ರಧಾನಿಗಳ ಜೊತೆ ಏನಾದ್ರು? ಕೇಂದ್ರ ಸರ್ಕಾರದಿಂದ ಕೂಡ ಪರಿಹಾರ ಘೋಷಣೆ ಆಗಿಲ್ಲ. ಬೇರೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ಘೋಷಣೆ ಆಗಿಲ್ಲ. ಪ್ರಧಾನಿಗಳ ಹತ್ರ ಮಾತಾಡ್ತೀರಾ ನೀವು ಅಂತ ಕೇಳ್ತಿದ್ದಾರೆ. ನಾನು ರಾಜಕೀಯ ಬಳಸಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ಸಿನ ಶಾಸಕರು ಗ್ಯಾರಂಟಿಯ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಿ ಇವತ್ತು ರಾಜ್ಯ ಬರಡಾಗಿದೆ. ಹಣಕಾಸಿನ ಸ್ಥಿತಿ ಹದಗೆಟ್ಟಿದೆ. ಈ ಮಾತನ್ನು ನಾನೆಲ್ಲ ಹೇಳೋದು, ಶಾಸಕರೇ ಹೇಳ್ತಾರೆ. ಅವರಲ್ಲೇ ಗೊಂದಲ. ದುಡ್ಡಿಲ್ಲ, ದುಡ್ಡಿದೆ, ದುಡ್ಡಿಲ್ಲ, ದುಡ್ಡಿದೆ. ಅದನ್ನ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಇಂಥ ಒಂದು ಅತಿವೃಷ್ಟಿ ಬಂದಾಗ ತನ್ನ ಸಂಪನ್ಮೂಲದಿಂದ ಯಾವ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೋ ಅವ್ರಿಗೆ
ಶಕ್ತಿ ಮೀರಿ ಸಹಾಯ ಮಾಡಬೇಕು ಜವಾಬ್ದಾರಿ ಇತ್ತು. ಆದರೆ ಅವರಲ್ಲೇ ಗೊಂದಲ. ಅದರಿಂದ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲು ಬದ್ದಾಗಿ ನನ್ನ 3-4 ದಿನ ಆದಮೇಲೆ ಒಂದು ರೌಂಡು ಹೋಗಿ ಇದು ನಡೆದಿಲ್ಲ ಅದನ್ನು ಕಣ್ಣಿಂದ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಮೊದಲಿಂದಲೂ ನಮ್ಮನ್ನ ಜೈಲಿಗೆ ಹಾಕೋದಕ್ಕೆ ಷಡ್ಯಂತ್ರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ನಾನು ದಯಮಾಡಿ ಬೇರೊಬ್ಬರ ಹೆಸರು ತೆಗೆದು ಚರ್ಚೆ ಮಾಡೋದು ಬೇಡ. ನಾನು ಆ ವಿಷಯದಲ್ಲಿ ಯಾವುದೇ ರೀತಿ ಮಾತನಾಡಲಿಕ್ಕೆ ಹೋಗಲ್ಲ. ಅವರು ಒಂದು ನಿಮಿಷ, ಇಲ್ಲಿ ಇರ್ತಕ್ಕಂಥ ಎಲ್ಲ ದೃಷ್ಟಿ ಮಾಧ್ಯಮ 3 ತಿಂಗಳು ನಮ್ಮ ಮನೆ ಹತ್ರಲ್ಲೇ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂತಿದ್ರು. ಯಾರ ಪ್ರೇರಣೆಯಿಂದ? ನಾನು ಯಾರಿಗೂ ಆಪಾದನೆ ಮಾಡಲ್ಲ. ಅವತ್ತು ಮಾತಾಡಿಲ್ಲ, ಈಗಲೂ ಮಾತಾಡಲ್ಲ. ಆ ದಿನಗಳಿಂದ ನೀವೇ ನೋಡಿದ್ದೀರಿ ಅದ್ರ ಹಿಂದೆ ಯಾವ ಶಕ್ತಿ ಇತ್ತು. ಅದ್ರ ಬಗ್ಗೆ ಚರ್ಚೆ ಬೇಡ. ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ಅದರಿಂದ ಯಾರು ಏನೇ ಮಾಡಿದ್ರು ನಾವು ಒಂದು ಸಣ್ಣ ರಾಜಕೀಯ ಪಕ್ಷ, ಅದನ್ನು ಉಳಿಸ್ಕೊಡೋದಕ್ಕೆ, ಅದನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ನೀರಾವರಿ ಜಮೀನುಗಳೆಲ್ಲ ಹೋಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ನೀವು ಯಾರ ಹೆಸರು ಹೇಳ್ತಾ ಇದ್ದೀರಿ ಅವ್ರ ಹೆಸರು ತೆಗೆದು ನಾನು ಮಾತಾಡೋದಿಲ್ಲ. ನಿಖಿಲ್ಲೇನೋ ಮಾತಾಡಿದ್ದಾರೆ, ನೀವು ಆ ಪ್ರಶ್ನೆ ಅವ್ರಿಗೆ ಕೇಳಿ. ನಾನು ಕಳೆದ 20 ವರ್ಷದ ಹಿಂದೆ ನನಗೆ ಅವರಿಗೆ ಚುನಾವಣೆ ಆಯಿತು. ಅಲ್ಲಿಂದ ಇವತ್ತವರೆಗೂ ನಾವು ಮಾತಾಡಿದ್ವಿ. ಅಕ್ವಿಷನ್ ಮಾಡ್ಕೊಂಡಿದ್ದಾರಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಈ ಬಿಡದಿ ಟೌನ್ಶಿಪ್ಗೆ ಜಮೀನು ಅಕ್ವಿಷನ್ ಮಾಡ್ಕೊಂಡಿದ್ದಾರಲ್ಲ ಅದ್ರ ಬಗ್ಗೆ ಕೇಳಿದ್ರೆ ಬಗ್ಗೆ ರೈತರು 9,000 ಎಕರೆ ಜಮೀನು ಏನು ಭೂಸ್ವಾಧೀನ ಮಾಡ್ತಿದ್ದಾರೆ, ರೈತರು ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಮೊನ್ನೆ ಜವರೇಗೌಡರ ಆದಿಯಾಗಿ
ನೀವೆಲ್ಲ ಹೋದರೆ ಸಭೆ ನಡೀತು. ಸುಮಾರು 3 ಅವರ್ಸು ಮೇಲೆ ಸಭೆ ನಡೀತು. ನಾನು ಟಿ ವಿಯಲ್ಲಿ ವಾಚ್ ಮಾಡ್ತಾಯಿದ್ದೆ. ಆದರೆ ಏನು ಮಾಡಬೇಕು? ಅವ್ರ ಕೈಯಲ್ಲಿ ಸರ್ಕಾರ ಇದೆ. ಅದರಿಂದ ನೀವು ಏನೇ ಹೇಳಿದರೂ ಅದನ್ನು ತಿರಸ್ಕಾರ ಮನೋಭಾವನೆಯಿಂದ ನೋಡತಕ್ಕಂಥ ಒಂದು ಹಿನ್ನೆಲೆ ಏನಿದೆ, ಅದರಿಂದ ನಿಮಗೆ ಚುನಾವಣೆ ಬಂದಾಗ ಜನ ತೀರ್ಪು ಕೊಡಬೇಕು. ಅಲ್ಲಿವರೆಗೂ ನೀವು ಕಾಯಬೇಕು. ಇನ್ನೇನಾದರೂ ಇದೆಯಾ ಕೇಳೋದು? ಈ ಚುನಾವಣೆ ಮಾಡ್ತಿದ್ಯಲ್ಲ ಸರ್, ಬೆಂಗಳೂರು ಚುನಾವಣೆಗೆ ತಯಾರಿ ಮಾಡ್ಕೋತಿದ್ದೀರಲ್ಲ, ಬಿಜೆಪಿ ಜೊತೆ ಮೈತ್ರಿ ಹೋಗ್ತೀರಾ ಹೇಗೆ ಅಂತ? ಅದೇ 5 ಕಾರ್ಪೊರೇಷನ್ ಮಾಡಿದ್ದಾರೆ, ಚುನಾವಣೆ ಸದ್ಯಕ್ಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರದವರು. ಅದಕ್ಕೆ BJP ಒಟ್ಟಿಗೆ ಮೈತ್ರಿ ಇದೆಯಾ, ಏನು ಮಾಡ್ತೀರಿ, ಮುಂದಕ್ಕೆ ಏನು ಮಾಡ್ತೀರಿ ಪಕ್ಷದಿಂದ JDS ಇಂದ ಅಂತ ಕೇಳಿ. BJP JDS ಮೈತ್ರಿ ಯಾವುದೇ ಕಾರಣದಿಂದ ಆತಂಕ ಆಗಲ್ಲ. ಆ ಮೈತ್ರಿ ಮುಂದುವರಿಯುತ್ತೆ. BJP ಮತ್ತು JDSನ ಮೈತ್ರಿ ಯಾವುದೇ ಆತಂಕ ಇಲ್ಲದೆ ಆ ಮೈತ್ರಿ ಮುಂದುವರಿಯುತ್ತೆ. ಅದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಆಗ್ಬೋದು, ಅಸೆಂಬ್ಲಿ ಚುನಾವಣೆ ಆಗ್ಬೋದು. ಆ ಮೈತ್ರಿಗೆ ಎಂದೂ ಆತಂಕ ಇಲ್ಲ. ಮೋದಿಯವರ ನನ್ನ ಸಂಬಂಧ ಯಾವುದೇ ಕಾರಣದಿಂದ ಅದು ಯಾರು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ನಮ್ಮ ಸಂಬಂಧ ಕಳೆದ 10 ವರ್ಷದ ಮೋದಿಯವ್ರನ್ನ ದೇವೇಗೌಡರು ಏನು ಒಂದು ನಿದರ್ಶನ ತೋರಿಸಿ ಎಂದಾದರೂ ನಾನು ಮೋದಿಯವರ ಬಗ್ಗೆ ಕಳೆದ 10 ವರ್ಷ ಲಘುವಾಗಿ ಮಾತಾಡಿದ್ದೇನೆ. ದಸರಾ ಹಬ್ಬದ ಪ್ರಯುಕ್ತ ಸಾಹೇಬರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಒಂದು ನಿಮಿಷ ರೀ ಸರ್, ಇನ್ನೇನಾದ್ರು ಇದೆಯಾ? ವೈಂಡ್ ಅಪ್ ಮಾಡ್ಬೋದಾ? ವೈಂಡ್ ಅಪ್ ಮಾಡಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಆಗಿದೆ. ಹಿಂದಕ್ಕೆ ಮುಟ್ಬಿಡಿ ಅಪ್ಪಾಜಿ ಸಾಕು. ದಸರಾ ಹಬ್ಬಕ್ಕೆ ಪಕ್ಷದ ಕಚೇರಿಗೆ ಬಂದಿದ್ದಲ್ಲ ಸಾಹೇಬ್ರು, ಅದಕ್ಕೆ ಶುಭಾಶಯ ಕೋರಿದ್ರು. ಅಲ್ಲೇ ಆ ಕಡೆ ಅಂತ